ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಬಗ್ಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅಚ್ಚರಿ ಎಂಬಂತೆ ಮೃದು ಧೋರಣೆಯನ್ನು ತೋರಿಸಿದ್ದಾರೆ. ಇತ್ತೀಚಿನ ದಿನದಲ್ಲಿ ಡಿ.ಕೆ. ಶಿವಕುಮಾರ್ ಅತ್ಯಂತ ಕಟುವಾಗಿ ವಾಗ್ದಾಳಿಯನ್ನು ಮಾಡ್ತಾ ಇದ್ರು ಕುಮಾರಸ್ವಾಮಿ ಅವರ ವಿರುದ್ಧ. ಬಟ್ ಇವತ್ತು ಯಾಕೋ ಸಾಫ್ಟ್ ಆದಂಗೆ ಕಾಣಿಸ್ತಾ ಇದೆ. ಆರೋಪ ಪ್ರತ್ಯಾರೋಪದ ಬಳಿಕ ಮೃದು ಮಾತುಗಳನ್ನಾಡಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಸಹಕಾರ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಕುಮಾರಸ್ವಾಮಿ ರಾಜ್ಯವನ್ನು ಅಭಿವೃದ್ಧಿ ಮಾಡೋ ಕೆಲಸ ಮಾಡಲಿ, ಇಂಥ ಅವಕಾಶವನ್ನು ಕುಮಾರಸ್ವಾಮಿ ಕಳ್ಕೊಳ್ಳಬಾರದು. ಇನ್ನು ಎಡಿಜಿಪಿ ಚಂದ್ರಶೇಖರ್ ಅವರು ಬರೆದಂಥ ಪತ್ರಕ್ಕೂ ನಮಗೂ ಯಾವ ಸಂಬಂಧ ಕೂಡ ಇಲ್ಲ. ಹಲವು ದಿನಗಳ ಬಳಿಕ ಕುಮಾರಸ್ವಾಮಿ ಅವರ ಬಗ್ಗೆ ಮೃದು ಮಾತುಗಳನ್ನಾಡಿರೋದು ಡಿ.ಕೆ. ಶಿವಕುಮಾರ್. ನೋಡಿ, ಮೋದಿ ಅವರು ಒಳ್ಳೆ ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ. ಸ್ಟೀಲು, ಇಂಡಸ್ಟ್ರೀಸು ದೊಡ್ಡ 2 ಪೋರ್ಟ್ಫೋಲಿಯೋ ದೊಡ್ಡದಾಗಿ ಕೊಟ್ಟವ್ರೆ. ಅವ್ರಿಗೆ ಪಾಪ ಒಳ್ಳೆ ಅವಕಾಶ ಸಿಕ್ಕಿದೆ. ಯೋಗಕ್ಕಿಂತ ಯೋಗಕ್ಷೇಮ ಇಂಪಾರ್ಟೆಂಟ್. ರಾಜ್ಯಕ್ಕೆ ದೊಡ್ಡ ತಂದು ಒಂದು 50,000 ಜನಕ್ಕೋ 1,00,000 ಜನಕ್ಕೋ ಉದ್ಯೋಗ ಕೊಡುವಂಥದ್ದು ಏನಾದ್ರು ಒಂದು ಇಲ್ಲಿ ಮಾಡಲಿ. ಈ ರಾಜಕಾರಣ, ಈ ಮಾತು ಇವೆಲ್ಲ ಬಿಟ್ಬಿಟ್ಟು ನಮ್ಮ ಸರ್ಕಾರ ಕೂಡ ಅವ್ರಿಗೆ ಏನೇನು ಬೇಕೋ ಸಹಕಾರ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ದೊಡ್ಡ ಹಾಸನಕ್ಕೋ, ಮಂಡ್ಯಕ್ಕೋ, ಬೆಂಗಳೂರಿಗೋ, ಬೀದರ್ಗೋ, ಗುಲ್ಬರ್ಗಕ್ಕೋ ರಾಜ್ಯಕ್ಕೆ ಏನಾದ್ರು ಮಾಡಿ ಅವ್ರ ಕಾಲದಲ್ಲಿ ಏನಾದ್ರು ಒಂದು ಬಿಟ್ಟು ಹೋಗ್ಲಿ, ಅದು ನಾವು ಆಸೆ ಪಡ್ತೀವಿ. ಮಿಕ್ಕಿದೆಲ್ಲ ಇರ್ತದೆ. ಯಾಕೆ ಇಂಥ ಅವಕಾಶನ ಕಳ್ಕೊಂಡು ಯಾಕೆ ಹಾಳು ಮಾಡ್ಕೊಳ್ತಾ ಇದ್ದಾರೆ? ಎಡಿಜಿಪಿ ಚಂದ್ರಶೇಖರ್ ಬರ್ದಿರೋ ಪತ್ರ ಕೆಪಿಸಿಸಿ ರೆಡಿ ಆಯ್ತು ಅಂತ ಹೇಳಿದ್ರು. ತನಿಖಾಧಿಕಾರಿ ಮೇಲೇನೆ ಆರೋಪ ಮಾಡ್ತಾರೆ. ಅದು ಅವ್ರಿಗೂ ಇವ್ರಿಗೂ ಇಬ್ಬರಿಗೂ ವಿಚಾರ. ಎನ್ಕ್ವೈರಿ ಮಾಡೋರು ಅವರು, ರಿಪೋರ್ಟ್ ಕೊಟ್ಟಿರೋರು. ನಮಗೂ ಇದಕ್ಕೂ ಸಂಬಂಧ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.